ಧರ್ಮ ಅಂದ್ರೆ ಏನು? ಅದು ವೇಷಭೂಷಣ ಪ್ರಧಾನವಾದದ್ದು ಅಲ್ಲ. ಧರ್ಮ ಅನ್ನೋದು ತತ್ವದ ಅನುಷ್ಠಾನ ಪ್ರಧಾನವಾದದ್ದು. ಹಾಗಾಗಿ ಧರ್ಮ ಅಂತಂದ್ರೆ ಏನು ಅಂತ ಕೇಳಿದರೆ, ಧರ್ಮದ ಬಗ್ಗೆ ವ್ಯಾಖ್ಯಾನ ಮಾಡ್ತಾರೆ ನಮ್ಮ ಋಷಿ ಮುನಿಗಳು ಮಾಡ್ತಾರೆ. ಎಷ್ಟು ಸುಂದರವಾಗಿ ಮಾಡ್ಕೊಂಡು ಬರ್ತಾರೆ. ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ. ಅಂದ್ರೆ ಯಥೋಭ್ಯುದಯ ಅಂತಂದ್ರೆ ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿಯನ್ನ, ಏಳಿಗೆಯನ್ನ ಮಾಡುವುದರ ಜೊತೆಗೆ, ಏಳಿಗೆ ಅಂತಂದ್ರೆ ನೈತಿಕವಾಗಿ ಬಿದ್ದಿದ್ದ ಅಂತಂದ್ರೆ ಅವನನ್ನ ಎಬ್ಬಿಸಿ ನಿಲ್ಲಿಸೋದು, ಆರ್ಥಿಕವಾಗಿ ಬಿದ್ದಿದ್ದ ಅಂತಂದ್ರೆ ಕಾಯಕ ತತ್ವವನ್ನ, ಕರ್ಮಯೋಗವನ್ನ ಹೇಳಿ ಅವನ ಮೇಲಕ್ಕೆ ತರುವುದು, ವ್ಯಸನಿಯಾಗಿ ಬಿದ್ದಿದ್ದ ಅಂತಂದ್ರೆ ಅವನಿಗೆ ನೀತಿ ಪಾಠಗಳನ್ನು ಹೇಳಿ ಅವನು ಎತ್ತಿ ಹಿಡಿಯುವುದು, ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾಗಿದ್ದ ಅಂತಂದ್ರೆ ನೀ ಬ್ಯಾರೆ ಅಲ್ಲ, ನನ್ನ ಸ್ವರೂಪ, ನನ್ನ ಪ್ರಜ್ಞಾತ್ಮ ಸ್ವರೂಪ ಅಂತ ಒಪ್ಪಿಕೊಂಡು ಅವನನ್ನು ಎತ್ತಿ ಹಿಡಿಯುವುದು. ಹೀಗೆ ಬಿದ್ದವನನ್ನ ಎತ್ತಿ ಹಿಡಿಯುವುದು, ಅವನನ್ನ ನಿಲ್ಲಿಸುವುದು ಯಾವುದು? ಅದಕ್ಕೆ ಧರ್ಮ ಅಂತ ಕರೀತಾರೆ. ಯಥೋಭ್ಯುದಯ, ಆ ಬಳಿಕ ನಿಶ್ರೇಯಸ.